ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎನ್ ಇ ಪಿ ಸೊಲ್ಯೂಷನ್ಸ್. ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಐ ಬಿ ಪಿ ಎಸ್ ಸಿ ಆರ್ ಪಿ ಸಿ ಎಸ್ ಎ ರಿಕ್ರೂಟ್ಮೆಂಟ್ ಅಂದರೆ ಐ ಬಿ ಪಿ ಎಸ್ನಿಂದ ಭಾರತದಾದ್ಯಂತ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಸಿ ಎಸ್ ಸಿ ಹುದ್ದೆಗಾಗಿ ಒಂದು ಅರ್ಜಿಯನ್ನು ಕರೆದಿದ್ದಾರೆ. ಸಿ ಎಸ್ ಅಂದರೆ ಕಸ್ಟಮರ್ ಸರ್ವಿಸ್ ಅಸಿಸ್ಟೆಂಟ್, ಇದನ್ನು ಕ್ಲರ್ಕ್ ಪೋಸ್ಟ್ ಅಂತಲೂ ಕರಿತಿದ್ರು. ಸೊ ಅದರ ಒಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಐ ಬಿ ಪಿ ಎಸ್ನಿಂದ ಎಷ್ಟು ಅಂದರೆ 10,277 ವೇಕೆನ್ಸಿಗಳು ಇದ್ದಾವೆ ಓವರಾಲ್ ಭಾರತದಲ್ಲಿ ಅಕ್ರಾಸ್ ಇಂಡಿಯಾ. ಸೊ ಪೋಸ್ಟ್ನ ಹೆಸರು ಬಂದುಬಿಟ್ಟು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಇನ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ಅಂದರೆ ಎಸ್ ಬಿ ಐ, ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಪಂಜಾಬ್ ಬ್ಯಾಂಕ್, ಎಷ್ಟೆಲ್ಲ ಬ್ಯಾಂಕ್ ಇದಾವೋ ಆ ಎಲ್ಲ ಬ್ಯಾಂಕ್ಗಳಲ್ಲಿ ಈ ಒಂದು ಹುದ್ದೆಯ ನೇಮಕಾತಿ ಒಂದು ಆಗ್ತಾ ಇದೆ. ಸೊ ಈ ಒಂದು ಹುದ್ದೆನ ನಾವು ಪಡೆದುಕೊಳ್ಬೇಕಂದ್ರೆ ನಮ್ಮ ಕ್ವಾಲಿಫಿಕೇಷನ್ ಏನಿರಬೇಕು, ಸ್ಯಾಲ್ರಿ ಎಷ್ಟಿರುತ್ತೆ, ಎಕ್ಸಾಮ್ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಇದಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್. ಕೇವಲ ನಮ್ಮ ಹತ್ರ ಯಾವುದೋ ಒಂದು ಡಿಗ್ರಿ ಇದ್ದರೆ ಕೂಡ ನಾವು ಇದಕ್ಕೆ ಅಪ್ಲೈ ಮಾಡಬಹುದು. ಏಜ್ 20 to 28 ಇಯರ್ಸ್, ಅಂದರೆ ನಾವು 2 ಆಗಸ್ಟ್ 1997ರಿಂದ 1 ಆಗಸ್ಟ್ 2005 ಒಳಗೆ ಜನಿಸಿರಬೇಕು. ಮತ್ತು ಇದ್ರ ಜೊತೆಗೆ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಕೂಡ ಬೇಕಾಗುತ್ತೆ. ಇದು ಕ್ವಾಲಿಫಿಕೇಷನ್ ಆಯಿತು. ಇನ್ನು ಎಕ್ಸಾಮ್ ಯಾವ ರೀತಿ ಆಗುತ್ತೆ? ಸೊ ಎಕ್ಸಾಮ್ಸನ್ನು ನೋಡೋದಾದರೆ ಎಕ್ಸಾಮ್ಸ್ 2 ಸ್ಟೇಜ್ನಲ್ಲಿ ಆಗುತ್ತೆ. ಒಂದು ಪ್ರಿಲಿಮ್ಸ್, ಇನ್ನೊಂದು ಮೇನ್ಸ್. ಸೊ ಇದೆರಡೂ ಕ್ಲಿಯರ್ ಆದ ನಂತರ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಇರುತ್ತೆ. ಅಂದರೆ ನಾವು ಯಾವ ರಾಜ್ಯದಲ್ಲಿ ಎಕ್ಸಾಮ್ಸನ್ನು ಬರೆದಿರ್ತೇವೋ ಆ ಒಂದು ರಾಜ್ಯದ ಭಾಷೆ ನಮಗೆ ಬರಬೇಕು. ಇನ್ನು ಪೋಸ್ಟ್ ನೇಮ್, ಯಾವ ಹುದ್ದೆ ಹೆಸರು ಬಂದುಬಿಟ್ಟು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್. ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಇದನ್ನು ಮೊದಲೇನಂತ ಕರಿತಿದ್ರು, ಕ್ಲರ್ಕ್ ಅಂತ ಕರಿತಿದ್ರು, ಕ್ಲರ್ಕ್ ಹುದ್ದೆ. ಸೊ ಇದರ ಬೇಸಿಕ್ ಸ್ಯಾಲ್ರಿ ಬಂದುಬಿಟ್ಟು ನೀವು ಜಾಯ್ನ್ ಆದಾಗ ನಿಮಗೆ 24,000 ಪ್ರತಿ ತಿಂಗಳು ಸ್ಯಾಲ್ರಿ ಸಿಗುತ್ತೆ. ಹಾಗೆ ನೀವು ವರ್ಕ್ ಮಾಡ್ತಾ ಹೋದಂಗೆ 64,000ವರೆಗೆ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಇನ್ನು ಡೇಟ್ಸ್, ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ? ಸೊ ಆಲ್ರೆಡಿ ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ 1 ಆಗಸ್ಟ್ 2025ರಿಂದ. ಲಾಸ್ಟ್ ಡೇಟ್ ಬಂದುಬಿಟ್ಟು 21 ಆಗಸ್ಟ್ 2025. ಇನ್ನು ಎಕ್ಸಾಮ್ ಡೇಟ್ಸ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಅದು 4, 5, 11 ಅಕ್ಟೋಬರ್ 2025. 2025 ಅಕ್ಟೋಬರ್ನಲ್ಲಿ ಪ್ರಿಲಿಮ್ಸ್ ಆಗುತ್ತೆ. ಅದಾದ ನಂತರ ನವೆಂಬರ್ನಲ್ಲಿ ಮೇನ್ಸ್ ಆಗುತ್ತೆ. ಇನ್ನು ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ? ಎಕ್ಸಾಮ್ ಪ್ಯಾಟರ್ನ ನೋಡೋದಾದರೆ ಟೋಟಲ್ ಆಗಿ ಪ್ರಿಲಿಮ್ಸ್ ಎಕ್ಸಾಮು 100 ಮಾರ್ಕ್ಸದ್ದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. 1 ಅವರ್ ಟೈಮ್, 60 ಮಿನಿಟ್ಸ್. ಇದರಲ್ಲಿ ಇಂಗ್ಲೀಷ್ದಿಂದ 30 ಕ್ವಶನ್ಸ್ ಬರ್ತವೆ, 30 ಮಾರ್ಕ್ಸ್ ಸಿಗುತ್ತೆ. ಟೈಮ್ ಎಷ್ಟಿರುತ್ತೆ? 20 ನಿಮಿಷ. ಇನ್ನು ನ್ಯೂಮರಿಕಲ್ ಎಬಿಲಿಟಿ, ಇದು 35 ಕ್ವಶನ್ಸ್ ಇರುತ್ತೆ, 35 ಮಾರ್ಕ್ಸ್ ಇರ್ತವೆ, 20 ನಿಮಿಷ. ಇನ್ನು ರೀಸನಿಂಗು 35 ಕ್ವಶನ್, 35 ಮಾರ್ಕ್ಸ್, 20 ಮಿನಿಟ್ಸ್. ಸೊ ಬ್ಯಾಂಕಿಂಗ್ ಎಕ್ಸಾಮ್ ಇರೋದ್ರಿಂದ ಜಾಸ್ತಿ ಕ್ವಶನ್ಸು ಮ್ಯಾಥಮೆಟಿಕ್ಸಿಂದ ಬರುತ್ತೆ. ಇದು ಮೇನ್ಸ್ ಆಯಿತು, ಪ್ರಿಲಿಮ್ಸ್ ಆಯಿತು. ಇನ್ನು ಮೇನ್ಸನ್ನು ನೋಡೋಣ. ಮೇನ್ಸ್ ಬಂದುಬಿಟ್ಟು ಇದು 200 ಮಾರ್ಕ್ಸದ್ದು ಒಂದು ಪರೀಕ್ಷೆ ಆಗಿರುತ್ತೆ. ಟೋಟಲ್ ಟೈಮು 160 ಮಿನಿಟ್ಸ್. ಇಲ್ಲಿ ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ 40 ಕ್ವಶನ್ಸ್, 60 ಮಾರ್ಕ್ಸ್, 35 ಮಿನಿಟ್ಸ್. ಇಂಗ್ಲೀಷ್ 40 ಪ್ರಶ್ನೆ ಇರುತ್ತೆ, 40 ಅಂಕ ಇರುತ್ತೆ, 35 ನಿಮಿಷ ಟೈಮ್ ಇರುತ್ತೆ. ಇನ್ನು ಕ್ವಾಂಟಿಟೇಟಿವ್ ಅನಲೈಸಸ್ ಅಥವಾ ಕ್ವಾಂಟ್ ಅಂತ ಬರುತ್ತೆ. 35 ಕ್ವಶನ್ಸ್, 50 ಮಾರ್ಕ್ಸ್, 30 ಕ್ವಶನ್ಸ್. ಇನ್ನು ಜನರಲ್ ಅವೇರ್ನೆಸ್ ಬಂದುಬಿಟ್ಟು 40 ಕ್ವಶನ್ಸ್, 50 ಮಾರ್ಕ್ಸ್ ಆ್ಯಂಡ್ 20 ಮಿನಿಟ್ಸ್. ಸೊ ಇದು ಮೇನ್ಸ್ ಎಕ್ಸಾಮ್ ಆಯಿತು. ಮತ್ತು ಇದರಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಬೇರೆ ಯಾವುದೇ ಎಕ್ಸಾಮ್ ಇರಲಿ, ಅದು ಆರ್ ಆರ್ ಬಿದಾಗಿರಲಿ, ಎಸ್ ಎಸ್ ಸಿದಾಗಿರಲಿ, ಅಲ್ಲೆಲ್ಲ ಏನಾಗಿರುತ್ತೆ? ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ಇದರಲ್ಲಿ ಒಂದು ಸಿಹಿ ವಿಚಾರ, ಅಂದರೆ ಸಿಹಿ ಸುದ್ದಿ ಏನಂದರೆ ಯಾವುದೇ ಒಂದು ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಇನ್ನು ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ವೇಕೆನ್ಸಿ ಇದೆ ಅಂದರೆ 1,170. ಇಡೀ ಐ ಬಿ ಪಿ ಎಸ್ ರಿಕ್ರೂಟ್ಮೆಂಟ್ನಲ್ಲಿ ಕರ್ನಾಟಕದಲ್ಲಿ ಇದು ಥರ್ಡ್ ಹೈಯೆಸ್ಟ್. ಫಸ್ಟಲ್ಲಿ ಬಂದುಬಿಟ್ಟು ಮಹಾರಾಷ್ಟ್ರ ಮತ್ತು ಸೆಕೆಂಡಲ್ಲಿ ಉತ್ತರ ಪ್ರದೇಶ ಇದೆ. ಅದಾದ ನಂತರ ಬರೋದು ನಮ್ಮ ಕರ್ನಾಟಕ. ಹೈಯೆಸ್ಟ್ ವೇಕೆನ್ಸಿ ಇರೋದು ಇಲ್ಲಿ. ಸೊ ಬೇಗ ಅಪ್ಲೈ ಮಾಡಿ ಪ್ರಿಪ್ರೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಜಾಸ್ತಿ ನೀವು ಪ್ರೀವಿಯಸ್ ಇಯರ್ನ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ? ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿ ಆಗುತ್ತೆ. ಸೊ ಇದಾಗಿತ್ತು ಐ ಬಿ ಪಿ ಎಸ್ ಕ್ಲರ್ಕ್ ಹುದ್ದೆಯ ನೇಮಕಾತಿಯ ಒಂದು ಮಾಹಿತಿ. ಮತ್ತೆ ಒಂದು ಹೊಸ ಜಾಬ್ ಅಲರ್ಟ್ನೊಂದಿಗೆ ನಿಮ್ಮ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು ಎನ್ ಇ ಪಿ ಸೊಲ್ಯೂಷನ್ಸ್. ಬಾಯ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.